ಇಂದು 7ನೇ ದಿನದ 3ನೇ ಬ್ಯಾಚ್ ರನ್ನಿಂಗ್ ಮಾಡಲಿಕ್ಕೆ ಅಭ್ಯರ್ಥಿಗಳು ತಯಾರಾಗಿ ನಿಂತಿದ್ದಾರೆ. ಈ ಟೈಮ್ ಸ್ಟಾರ್ಟ್ ಆಯಿತು. ರನ್ನಿಂಗನ್ನು ಸಹಿತ ಬಿಟ್ಟಿದ್ದಾರೆ ಅಭ್ಯರ್ಥಿಗಳು. 7ನೇ ದಿನದ 3ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ನೋಡ್ತಾ ಇದ್ದಾರೆ. ಬಹಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ಗಮನಿಸ್ಬೋದು. ಅಭ್ಯರ್ಥಿಗಳು ಒಂದೇದು ನಿಮ್ಗೆ ಏನಂದ್ರೆ ಆತ್ಮವಿಶ್ವಾಸ ಇರಬೇಕು. ಏನು ಆತ್ಮವಿಶ್ವಾಸ ಇರಬೇಕು? ನಾನು 1600 ಮೀಟ್ರನ್ನು ರನ್ನಿಂಗನ್ನು ಟೈಮ್ ಒಳಗೆ ನಾವು ಓಡ್ತೀನಿ ಅಂತಕ್ಕಂಥ ಮೊದಲಿದ್ದು ಆತ್ಮವಿಶ್ವಾಸ ಇರಬೇಕು. ಆ ರೀತಿ ಇದರ 100ಕ್ಕೆ 100 ಗ್ಯಾರಂಟಿಯಾಗಿ ನೀವು ಸಕ್ಸಸ್ ಆಗ್ತೀರಿ. ನಿಮ್ಮ ಸೋಲನ್ನು ನೀವು ಯಾವಾಗೂ ಒಪ್ಕೋಬಾರ್ದು. ಓಡೋಕ್ಕಿಂತ ಮೊದಲ ಸೋಲನ್ನು ಒಪ್ಕೋಬಾರ್ದು. ಅಂದರೆ ನಾವು ಓಡ್ತೀನಿ ಅಂತಕ್ಕಂಥ ಛಲ ನಿಮ್ಮಲ್ಲಿದ್ದರೆ 100ಕ್ಕೆ 100 ಗ್ಯಾರಂಟಿಯಾಗಿ ನೀವು ಪಾಸ್ ಹಾಕಿರಿ ಅಭ್ಯರ್ಥಿಗಳೇ. ಭಾಳಷ್ಟು ಜನ ಅಭ್ಯರ್ಥಿಗಳು ಈಗಾಗಲೇ ಅಗ್ನಿವೀರ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಯನ್ನು ಬರೆದು ಈಗ ಫಿಸಿಕಲ್ಗಾಗಿ ಬಂದಿದ್ದೀರಿ ಎಲ್ಲರೂ. ಅಂದರೆ ಏನಪ್ಪ ಅಂದರೆ ಟೈಮಿಂಗ್ ಭಾಳ ಕೊಡಲಿಲ್ಲ. ಪ್ರತಿ ಸಲ ಬೆಳಗಾವಿ ಜಿಲ್ಲೆ ಏನಾಕೈತೆ ರೀ, ಬೆಳಗಾವಿ ಏರೋದವರು ಲಾಸ್ಟಿಗೆ ಇರ್ತಿತ್ತು. ಬೆಳಗಾವಿ ಏರ್ದವ್ರ ರ್ಯಾಲಿ ಇವ್ರು ಲಾಸ್ಟಿಗೆ ಇರ್ತಿತ್ತು. ಈ ಸಲ ಫಸ್ಟಿಗೆ ಬೆಳಗಾವಿ ಏರನ್ನು ಕೊಟ್ಟಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ಬೆಂಗಳೂರು ಏರು ಮತ್ತು ಮಂಗಳೂರು ಏರು ರ್ಯಾಲಿಗಳು ನೆಕ್ಸ್ಟ್ ನಡೀತವೆ. ಫಸ್ಟಿಗೆ ಕೊಟ್ಟಿರೋದ್ರಿಂದ ಸ್ವಲ್ಪ ರನ್ನಿಂಗ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಆದರೂ ಸಹಿತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಇಲ್ಲಿ ಆಯ್ಕೆ ಆಗ್ತಾಯಿದ್ದಾರೆ. ರನ್ನಿಂಗ್ನಲ್ಲಿ ನಾವು ನೋಡ್ತಾ ಇದ್ವಿ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಆಯ್ಕೆ ಆಗ್ತಾಯಿದ್ದಾರೆ. ನೋಡ್ಬೋದು, ಫಸ್ಟ್ ರೌಂಡ ಮುಗಿಸ್ಲಿಕ್ಕೆ ಬಂದರು. ಫಸ್ಟ್ ರೌಂಡ್ ಮುಗಿಸಿ ಸೆಕೆಂಡ್ ರೌಂಡನ್ನು ಹೋಗ್ತಾಯಿದ್ದಾರೆ. ನಾವು ಗಮನಿಸ್ಬೋದು, ಅಭ್ಯರ್ಥಿಗಳು ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಭಾಳ ಖುಷಿ ಅನ್ನಿಸ್ತದೆ. ಯಾಕಂದರೆ ಬೆಳಗಿನ ಜಾವ ಅದು ತುಂತುರು ಮಳೆಯಲ್ಲಿ ಸಹಿತ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. 2ನೇ ರೌಂಡ್ ಓಡ್ತಾಯಿದ್ದಾರೆ ಅಭ್ಯರ್ಥಿಗಳು. ಗಮನಿಸ್ಬೋದು, ಭಾಳ ವೇಗವಾಗಿದೆ. ನೋಡ್ತಾ ಇದ್ದಾರೆ, ವಿಡಿಯೋ ಕ್ಲಿಯರ್ ಆಗಿದೆ. ಇದು 3ನೇ ಬ್ಯಾಚೆ, ಬೆಳಕಾಗಿದೆ. ಫಸ್ಟ್ ಬ್ಯಾಚೆ ಕತ್ಲಿತ್ತು, ಆಮೇಲೆ ಸ್ವಲ್ಪ ನಸುಕ, ಈಗೂ ನಸುಕದ, ಆದರೆ ಸ್ವಲ್ಪ ಕ್ಲಿಯರ್ ಆಗಿದೆ. ಇದಕ್ಕಿಂತ ಮುಂದಿನ ವಿಡಿಯೋ ಚಲೋ ಬರ್ತದೆ. ಆದರೆ ಮಳೆ ಬರುತ್ತಿರುವುದರಿಂದ ಅಭ್ಯರ್ಥಿಗಳು ಓಡಲಿಕ್ಕೆ ತೊಂದರೆ ಆಗ್ತಾಯಿದೆ. ಮಳೆ ಬರ್ತಾಯಿದೆ, ಸಣ್ಣಂಗೆ ಮಳೆ ಬರ್ತಾಯಿದೆ. ಆದರೂ ಸಹಿತ ಅಭ್ಯರ್ಥಿಗಳು ಛಲ ಬಿಡದೆ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಪ್ರತಿನಿತ್ಯ ಅಭ್ಯರ್ಥಿಗಳ ಓಟವನ್ನು ನೋಡಿದಾಗ ಭಾಳ ಖುಷಿ ಅನ್ನಿಸ್ತಾ ಇದೆ. ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲಿ ಈಗ ಏನಪ್ಪ ಅಂದರೆ ಬೆಂಗಳೂರು ಯಾರೋ ಮತ್ತು ಮಂಗಳೂರು ಯಾರೋದಲ್ಲಿ ಅಗ್ನಿವೀರ ಆರ್ಮಿ ಪರೀಕ್ಷೆ ಪಾಸಾಗಿ ಫಿಸಿಕಲ್ಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಉಚಿತ ಅಂದರೆ ಫ್ರೀ ಕೋಚಿಂಗನ್ನು ದೈಹಿಕ ತರಬೇತಿಯನ್ನು ನೀಡ್ತಾ ಇದ್ವಿ. ದೈಹಿಕ ತರಬೇತಿ ಬರೋರಿಗೆ ಮಾತ್ರ, ಅದು 100 ಪುರುಷ ಅಭ್ಯರ್ಥಿಗಳಿಗೆ ಮತ್ತು 50 ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಉಚಿತ ತರಬೇತಿಯಲ್ಲಿ ಅವಕಾಶ ಇದೆ. ಊಟ, ವಸತಿ ಮತ್ತು ಯೂನಿಫಾರ್ಮ್ ಫೀಸನ್ನು ತುಂಬಬೇಕಾಗ್ತದೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ SSC GD MTS ಮತ್ತು ಹವಾಲ್ದಾರ್ ಹಾಗೂ ಸಿವಿಲ್ ಪೊಲೀಸ್ DR KSRP KSISF CR ಹುದ್ದೆಗಳಿಗೆ ಸಹಿತ ಪ್ರತ್ಯೇಕ ಬ್ಯಾಚ್ಗಳನ್ನು ಮಾಡಿಕೊಂಡು ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ಕೊಡ್ತಾಯಿದ್ವಿ. ಇದಕ್ಕೆ ಕೋಚಿಂಗ್ ಫೀಸು, ಊಟ ವಸತಿ ಫೀಸು, ಯೂನಿಫಾರ್ಮ್ ಫೀಸು, ಎಕ್ಸಾಮ್ ಫೀಸು ತುಂಬಬೇಕಾಗ್ತದೆ. ನಿಮ್ಮ ಸ್ನೇಹಿತರಿಗೂ ಸಹಿತ ಮಾಹಿತಿಯನ್ನು ನೀಡಿ. ಈಗ ನಮ್ಮ ಸಂಸ್ಥೆ ಯಶಸ್ವಿಯಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ 22ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಡಿಫೆನ್ಸ್ ಫೋರ್ಸಿಗೆ ಆಯ್ಕೆಯಾದಂಥ ಏಕೈಕ ಸಂಸ್ಥೆ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ. ಯಾಕಂದರೆ 22 ವರ್ಷದ ಅನುಭವವನ್ನು ಹೊಂದಿದಂಥ ಶಿಕ್ಷಕರಿದ್ದಾರೆ, ಗಮನಿಸ್ಬೋದು. ಎಲ್ಲ ನುರಿತ ಉಪನ್ಯಾಸಕರಿಂದ ಬೋಧನೆಯನ್ನು ಮಾಡ್ತಾಯಿದ್ವಿ. ದೈಹಿಕ ಪುರುಷ ಅಭ್ಯರ್ಥಿಗಳಿಗೂ ಬೇರೆ ಸಪ್ರೇಟ್, ಅಗ್ನಿವೀರ ಆರ್ಮಿ ಅಭ್ಯರ್ಥಿಗಳಿಗೆ ಸಪ್ರೇಟ್ ಬ್ಯಾಚ್ ಇರ್ತದೆ ಫಿಸಿಕಲ್ದು. ಅದೇ ರೀತಿಯಾಗಿ SSC GD ಅಭ್ಯರ್ಥಿಗಳದ್ದು ಸಪ್ರೇಟ್ ಬ್ಯಾಚ್ ಇರ್ತದೆ. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಸಹಿತ ಸಪ್ರೇಟ್ ಬ್ಯಾಚ್ಗಳನ್ನು ಮಾಡು ಬೇರೆ ಬೇರೆ ನುರಿತ ದೈಹಿಕ ಉಪನ್ಯಾಸಕರಿಂದ ತರಬೇತಿಯನ್ನು ನೀಡ್ತಾಯಿದ್ವಿ. ಅದು ಸ್ಟೇಟ್ ಲೆವೆಲು, ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ಮನ್ ದೈಹಿಕ ಉಪನ್ಯಾಸಕರು ತರಬೇತಿಯನ್ನು ನೀಡ್ತಾ ಇದ್ದಾರೆ. ಒಂದು ವಿಶೇಷವಾಗಿ ತರಬೇತಿಯನ್ನು ನೀಡ್ತಾ ಇದ್ದೀವಿ ಅಭ್ಯರ್ಥಿಗಳೇ. ನಿಮ್ಮ ಸ್ನೇಹಿತರಿಗೂ ಸಹಿತ ಮಾಹಿತಿಯನ್ನು ನೀಡಿ. ಅಷ್ಟೇ ಅಲ್ಲದೆ ವರ್ಷದ 12 ತಿಂಗಳು ನಮ್ಮಲ್ಲಿ ಏನಪ್ಪ ಅಂದರೆ ಬ್ಯಾಚ್ಗಳು, ಬೇರೆ ಬೇರೆ ಬ್ಯಾಚ್ಗಳು ಪ್ರಾರಂಭ ಇರ್ತವೆ. ಅದರಲ್ಲೂ ವಿಶೇಷವಾಗಿ ಡಿಫೆನ್ಸ್ ಫೋರ್ಸ್ಗಳ ತರಬೇತಿಯನ್ನು ನಮ್ಮ ಸಂಸ್ಥೆಯಲ್ಲಿ ನೀಡ್ತಾ ಇದ್ದೀವಿ ಅಭ್ಯರ್ಥಿಗಳು. ಹಾಗಾದರೆ ಪ್ರತಿಯೊಂದು ಉದ್ಯೋಗ ಮಾಹಿತಿ ಇರ್ಬೋದು, ಅಗ್ನಿವೀರ ಆರ್ಮಿಗೆ ಸಂಬಂಧಪಟ್ಟ ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ಯೂಟ್ಯೂಬ್ ಚಾನಲಲ್ಲಿ ನಾವು ಬಿಡ್ತಾ ಇರ್ತೀವಿ. ನೋಡ್ಬೋದು, ಅಭ್ಯರ್ಥಿಗಳು ಗಮನಿಸ್ಬೋದು. ಈಗ 3ನೇ ರೌಂಡ್ ಮುಗಿಸಿ 4ನೇ ರೌಂಡ್, ಲಾಸ್ಟ್ ರೌಂಡ್ ಈಗ ಓಡ್ತಾ ಇದ್ದಾರೆ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮಾಡ್ಕೊಳ್ಳಿ. ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಇರೋ ಅಭ್ಯರ್ಥಿಗಳು ಗಮನಿಸ್ಬೋದು. ಲಾಸ್ಟ್ ರೌಂಡ್ ಇವಾಗ ಓಡ್ತಾ ಇದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿ ಓಡ್ತಾ ಇದ್ದಾನೆ. ಮುಂದಿದ್ದಂಥ ಅಭ್ಯರ್ಥಿ ಇರ್ಬೋದು, ಅವ್ನು ಹಿಂದಿದ್ದಂಥ ಅಭ್ಯರ್ಥಿ ಇರ್ಬೋದು. ಭಾಳ ವೇಗ ಅಂದರೆ ವೇಗದಲ್ಲಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಆಗ್ತಾಯಿದ್ದಾರೆ. ಆದರೆ ಅವರು ನಮ್ಮ ಫೋಟೋ ಬಿಡಬೇಡ್ರಿ ಸರ್, ಆಮೇಲೆ ನಮ್ಮ ಹೆಸರನ್ನು ಹೇಳಬೇಡ್ರಿ ಸರ್ ಅಂತೇಳಿ ಅವ್ರನ್ನ ಫೈನಲಾಗಿ ಸಿಲೆಕ್ಷನ್ ಆದಮೇಲೆ ಸತ್ಕಾರ ಮಾಡ್ಕೋತೀವಿ ಅಂತೇಳಿ ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ಅಭ್ಯರ್ಥಿಗಳ ಹೆಸರನ್ನು ನಾವು ಸೂಚನೆ ಮಾಡ್ತಾಯಿಲ್ಲ. ಪ್ರತಿಯೊಂದು ಬ್ಯಾಚ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು ಓಡ್ತಾ ಇದ್ದಾರೆ.
ಓಡ್ತಾಯಿದ್ರು ಸಹಿತ ನಾವು ಯಾವುದೇ ರೀತಿ ಅದನ್ನು ಹೇಳ್ತಾ ಇಲ್ಲ. ಗಮನಿಸ್ಬೋದು. ಈಗ ಅಭ್ಯರ್ಥಿಗಳು ಬಹಳ ವೇಗವಾಗಿ ಓಡ್ತಾ ಇದ್ದಾರೆ, ಫಿನಿಶಿಂಗ್ ಬರ್ತಾಯಿದ್ದಾರೆ. ನಾವು ನೋಡ್ಬೋದು ಮಳೆ ಬರುತ್ತಿರೋದ್ರಿಂದ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಆದರೂ ಸಹಿತ ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗ್ ಮಾಡ್ತಾಯಿದ್ದಾರೆ. ಹಾಗೆ ಮುಂದಿನ ಬ್ಯಾಚ್ಗಳನ್ನ ನೋಡ್ತಾ ಇರಿ ಅಭ್ಯರ್ಥಿಗಳೇ. ಮತ್ತೆ ವಿಡಿಯೋಗಾಗಿ ಕಾಯ್ತಾ ಇರಿ. ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.